ಶೈಲಪುತ್ರಿ ಮಾತೆ ದುರ್ಗೆಯ ಮೊದಲ ಅವತಾರ. ಪರ್ವತರಾಜ ಹಿಮವಂತನ ಪುತ್ರಿಯಾಗಿದ್ದರಿಂದಲೇ ಅವರಿಗೆ ಶೈಲಪುತ್ರಿ ಎಂಬ ಹೆಸರು ಬಂತು. ಹಿಂದಿನ ಜನ್ಮದಲ್ಲಿ ಶೈಲಪುತ್ರಿಯು ಸತಿದೇವಿ ದಕ್ಷ ಪ್ರಜಾಪತಿಯ ಮಗಳಾಗಿರ್ತಾಳೆ. ಸತಿದೇವಿ ಮಹಾದೇವನನ್ನು ವಿವಾಹ ಆಗ್ತಾರೆ. ಆದರೆ ಅವರ ತಂದೆ ದಕ್ಷ ಮಹಾದೇವನನ್ನು ತಿರಸ್ಕರಿಸುತ್ತಿದ್ದ. ಒಂದು ಬಾರಿ ದಕ್ಷನು ಮಹಾಯಜ್ಞವನ್ನು ಆಯೋಜಿಸಿದಾಗ ಎಲ್ಲರನ್ನೂ ಆಹ್ವಾನ ಮಾಡ್ತಾರೆ. ಶಿವನಿಗೆ ಆಹ್ವಾನ ನೀಡೋದಿಲ್ಲ. ಆದರೂ ಸತಿದೇವಿ ತಮ್ಮ ಪತಿಯನ್ನು ಬಿಟ್ಟು ತಂದೆಯ ಮನೆಗೆ ಹೋಗ್ತಾರೆ. ಅಲ್ಲಿ ಮಹಾದೇವನಿಗೆ ಅವಮಾನವಾಗುತ್ತೆ. ದುಃಖದಿಂದ ತಮ್ಮದೇ ಶರೀರವನ್ನು ಯಜ್ಞದಲ್ಲಿ ದಹಿಸಿಕೊಳ್ತಾರೆ. ಆ ನಂತರ ಪರ್ವತರಾಜ ಹಿಮವಂತನ ಮನೆಯಲ್ಲಿ ಪುನರ್ಜನ್ಮ ಪಡೀತಾರೆ. ಹಾಗೆ ಅವರು ಶೈಲಪುತ್ರಿ, ಶೈಲ ಅಂದರೆ ಪರ್ವತ, ಪರ್ವತರಾಜನ ಮಗಳು ಎಂದು ಪ್ರಸಿದ್ಧರಾಗ್ತಾರೆ. ಶೈಲಪುತ್ರಿಯ ವಾಹನ ನಂದಿ. ದೇವಿಯು ಶಂಕರನ ಪತ್ನಿಯಾಗಿದ್ದರಿಂದ ಶಿವನ ವಾಹನವಾದ ನಂದಿಯು ಅವರಿಗೂ ಕೂಡ ವಾಹನವಾಗಿದೆ. ಆದ್ದರಿಂದಲೇ ಶೈಲಪುತ್ರಿ ದೇವಿಯನ್ನು ಯಾವಾಗಲೂ ನಂದಿ ಮೇಲೆ ಕುಳಿತಿರುವ ರೂಪದಲ್ಲಿ ವರ್ಣಿಸಲಾಗುತ್ತೆ. ನಂದಿ ಅಂದರೆ ಭೂಮಿಯ ಸ್ಥಿರತೆಗೆ ಹೋಲಿಸಲಾಗಿದೆ. ಶೈಲಪುತ್ರಿ ನಮ್ಮ ಮೂಲಾಧಾರ ಚಕ್ರದ ದೇವತೆಯಾಗಿ ಸ್ಥಿರವಾದ ನಂದಿಯ ಮೇಲೆ ಕುಳಿತಿರುವುದು ಅನ್ನೋದು ಇದರ ತಾತ್ಪರ್ಯ. ತಾಯಿಯ ಆರಾಧನೆ ಜೀವನದಲ್ಲಿ ಸ್ಥಿರತೆ, ಶಾಂತಿ, ಶಕ್ತಿ, ನೆಮ್ಮದಿಯನ್ನು ನೀಡುತ್ತದೆ. ಭಕ್ತರು ಅವರ ಪೂಜೆಯಿಂದ ಇವೆಲ್ಲ ಶುಭ ಫಲಗಳನ್ನು ಪಡೆಯುತ್ತಾರೆ. ಆ ತಾಯಿ ಎಲ್ಲರಿಗೂ ಒಳ್ಳೆಯದನ್ನ ಮಾಡಲಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ನವರಾತ್ರಿಯ ಮೊದಲನೇ ದಿನದ ಹಾರ್ದಿಕ ಶುಭಾಶಯಗಳು. ನಮಸ್ಕಾರ.